ನಾವು ಹೆಂಗೆ ಯಾವುದನ್ನ ಐಡೆಂಟಿಫೈ ಮಾಡಬೇಕು, ಯಾವ ರೀತಿ ಎಕ್ಸಾಮ್ನ ಟ್ರೆಂಡ್ ಅನಾಲಿಸಿಸ್ ಮಾಡಬೇಕು ಅನ್ನೋದು ಎಕ್ಸಾಂಪಲ್ ಹೇಳ್ತೀನಿ. ನಾನು ನೆನ್ನೆ ಕ್ವಶನ್ ಪೇಪರ್ ನೋಡ್ತಾ ಇದ್ವಿ ಅಲ್ವಾ. ಈ ಒಂದು SDG ಬಗ್ಗೆ ಆಲ್ರೆಡಿ ತುಂಬ ಸತಿ ಪ್ರಶ್ನೆಗಳು ಬಂದಿದೆ. ಅಂದರೆ ಅಲ್ಲಿಗೆ SDG ನೀವೇನಂತ ಅಂದ್ಕೋಬೇಕು, VVIP ಟಾಪಿಕ್ ಬಂದೇ ಬರುತ್ತೆ ಕ್ವಶನ್ ಎಕ್ಸಾಮ್ಗೆ. ಇದನ್ನು ಎಕ್ಸ್ಪೆಕ್ಟೇಷನ್ ಅಂತ ಕರೀತಾರೆ. ಅಂದರೆ ಅವಾಗ ನೀವೇನು ಮಾಡಬೇಕು, ಒಂದು SDG ಬಗ್ಗೆ ಬಂತು ಅಂದರೆ SDG ಸಂಪೂರ್ಣವಾಗಿ ತಿಳ್ಕೊಂಬಿಡ್ಬೇಕು. ಅದ್ರ ಬಗ್ಗೆ ಸುತ್ತಮುತ್ತ ಏನೇನಿದೆ, ಅಟ್ಲೀಸ್ಟ್ 17 ಗುರಿಗಳ ಬಗ್ಗೆ ಅಟ್ಲೀಸ್ಟ್ ಬ್ರೀಫಾಗಿ ಆದರೂ ಗೊತ್ತಿರಬೇಕು. ನೋಡಿ ಕ್ವಶನ್ ಬಂದಿದೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ನೆನ್ನೆ ನಡೆದಂಥ CAPF ಅಲ್ಲಿ ಬಂದಿದೆ. UPSC 2026 ಕಂಡಕ್ಟ್ ಮಾಡುತ್ತೆ ಎಕ್ಸಾಮ್ನ. ಒನ್ ಆಫ್ ದಿ ಮೋಸ್ಟ್ ರೆಪ್ಯೂಟೆಡ್ ಎಕ್ಸಾಮ್ ಇದು, ಗೊತ್ತಾಗ್ತಿದೆ, ಡಿಫಿಕಲ್ಟ್ ಇರುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಟಾಕ್ ಅಬೌಟ್ ದಿ ಪ್ರೊಟೆಕ್ಟಿಂಗ್ ದ ರಿಸ್ಟೋರಿಂಗ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂದರೆ ಭೂಮಿಯ ಮೇಲಿರುವ ಎಕೋಸಿಸ್ಟಮ್. ಸಸ್ಟೈನಬಿಲಿಟಿ ಮ್ಯಾನೇಜಿಂಗ್ ಫಾರೆಸ್ಟ್ ಅರಣ್ಯಗಳನ್ನ ಮ್ಯಾನೇಜ್ ಮಾಡೋದು. ಕಾಂಬ್ಯಾಟಿಂಗ್ ಡೆಸರ್ಟಿಫಿಕೇಶನ್, ಏನಂತಾರೆ ಮರುಭೂಮೀಕರಣವನ್ನು ತಡೆಯೋದು. ಹಾರ್ಟಿಂಗ್ ಅಂಡ್ ರಿಸರ್ವಿಂಗ್ ದ ಲ್ಯಾಂಡ್ ಡಿಗ್ರೇಡೇಷನ್, ಭೂಮಿ ನಶಿಸುವಂತ ತಡೆಯೋದು. ಸ್ಟಾಪಿಂಗ್ ಬಯೋಡೈವರ್ಸಿಟಿ ಲಾಸ್, ಜೈವಿಕ ನಾಶವನ್ನು ತಡೆಯೋದು. ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂತ ಕೇಳಿದೆ, ನೇರವಾಗಿ ಕೇಳಿದ. 15ನೇ ಇದು SDG ಏನು ಹೇಳುತ್ತೆ ಅಂತ ಕೇಳ್ತಾ ಇಲ್ಲ ಅವನು. ಕ್ವಶನ್ ಅದು ಅವ್ನು ಆನ್ಸರ್ ತಪ್ಪಾಕಿದ್ದಾನೆ ಬಿಡಿ, ಅರ್ಥ ಆಗ್ತಿದ್ಯಾ. ಡೈರೆಕ್ಟಾಗಿ SDG ಕೇಳಿಲ್ಲ, ಯಾವುದನ್ನು ಕೇಳ್ಬಿಟ್ಟು ಯಾವ SDG ಅಂತ ಕೇಳ್ತಾನೆ, ಅಥವಾ SDG ಒಂದಿಸಿ ಬರಲಿ ಕೇಳ್ತಾನೆ, ಅರ್ಥ ಆಗ್ತಿದೆಯಾ. ಅಥವಾ ಈ SDGಗಳು ಯಾವ್ಯಾವ ಅಂತ ಕೇಳ್ತಾನೆ, 1 2 3 4 ಕೇಳ್ತಾನೆ. ಮೊದಲು 1 2 3 4 ಕೇಳ್ತಿದ್ದೆ, ಈಗ 17 16 15 ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಅರ್ಥ ಆಗ್ತಿದೆಯಾ. ಅದಕ್ಕೆ ಪ್ರಿಡಿಕ್ಷನ್ ಮಾಡಬೇಕು, ಕ್ವಶನ್ ಯಾವ್ದು ಬರುತ್ತೆ. ಬರೀ ಓದೋದ್ರಿಂದ ಬರಲ್ಲ ನಿಮ್ಮ ಎಕ್ಸಾಮ್ ಸ್ಕಿಲ್ಸ್. ಇದನ್ನ ಏನಂತ ಕರೀತಾರೆ, ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತ ಕರೀತಾರೆ. ನಾಟ್ ಕ್ವಶನ್ ಪೇಪರ್ ನಿಮ್ಮ ಥರ ಇದಕ್ಕೆ ರೈಟ್ ಆನ್ಸರ್ ಅಂತ ಕೂತ್ಕೊಳೋದಲ್ಲ. ಇದ್ರ ಮೇಲೆ ಇದರಲ್ಲಿ UPSC ಬಂದಿದೆ ಅಂತಂದ್ರೆ ಖಂಡಿತ ನೆಕ್ಸ್ಟ್ ಬರೋ ನಿಮ್ಮ ಯಾವುದೇ PSC ಎಕ್ಸಾಮ್ಸ್ ಬಂದೇ ಬರುತ್ತೆ ಕ್ವಶನ್. ಇದು ನಾಳೆನೇ ಬರುತ್ತೆ ಅಂತ ಹೇಳಕ್ಕಲ್ಲ, PC ಬರುತ್ತೆ ಅಂತ ಹೇಳಕ್ಕೆ, ಬಟ್ ಒಂದು ಕ್ವಶನ್ ರಿಪೀಟ್ ಆಗುತ್ತೆ, ಗೊತ್ತಾಗ್ತಿದೆ. ಹಾಗಾಗಿ ನೀವೇನು ಮಾಡಬೇಕು, 17 ಸುಸ್ಥಿರ ಗುರಿಗಳ ಬಗ್ಗೆ ತಿಳ್ಕೋಬೇಕು. ಏನು ವಿಶ್ವಸಂಸ್ಥೆ ಎಷ್ಟಲ್ಲಿ ತಂತು, ಎಷ್ಟರ ವೇಳೆಗೆ ನಾವು ಅದನ್ನ ಬಡತನ ನಿರ್ಮೂಲನೆ ಮಾಡಬೇಕು, ಎಷ್ಟು ಗುರಿಗಳಿದೆ, ಆ 1ನೇ ಗುರಿ ಏನು ಹೇಳುತ್ತೆ, 2ನೇ ಗುರಿ ಏನು ಹೇಳುತ್ತೆ, ಗೊತ್ತಾಗ್ತಿದೆಯಾ. ಮತ್ತೆ 3 ಗುರಿ ಏನುತ್ತೆ. ಅಟ್ಲೀಸ್ಟ್ ನಿಮ್ಗೆ ಬಯಟ್ ಆಗಿರ್ಬೇಕು ಇವೆಲ್ಲ. ನನ್ನ ಪ್ರಕಾರ ಇದೊಂದು ಬಯಟ್ ಆಗಿರಬೇಕು, ಯಾಕೆಂದ್ರೆ ಒಂದು ಪ್ರಶ್ನೆ ಖಂಡಿತ ಬರುತ್ತೆ. ಆಮೇಲೆ ಆಯ್ತಾ, ಇದು ಒಂದು ಲೆವೆಲ್ ಪ್ರಿಪ್ರೇಷನ್. ನೆಕ್ಸ್ಟ್ ಲೆವೆಲ್ ಪ್ರಿಪ್ರೇಷನ್ ಏನು ಗೊತ್ತಾ, ತೋರಿಸ್ತೀನಿ ಬನ್ನಿ. ಈಗ ಆಯ್ತು SDG ಕೊಟ್ಬಿಟ್ರು ಅಲ್ವಾ, UNDP ಅವ್ರು ಕೊಟ್ಟರು, ಅವ್ರು ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ. ನಮ್ಮ ದೇಶದಲ್ಲಿ ಯಾವ ಸಂಸ್ಥೆಗಳು ಇಂಪ್ಲಿಮೆಂಟ್ ಮಾಡ್ತವೆ, ಭಾರತದಲ್ಲಿ ಯಾವ ಇಂಪ್ಲಿಮೆಂಟ್ ಮಾಡ್ತವೆ, ಕರ್ನಾಟಕದಲ್ಲಿ ಯಾವ ಇಂಪ್ಲಿಮೆಂಟ್ ಮಾಡ್ತವೆ, ಅರ್ಥ ಆಗ್ತಿದೆಯಾ. ಭಾರತದಲ್ಲಾದರೆ ನೀತಿ ಆಯೋಗ ಬರುತ್ತೆ, ಕರ್ನಾಟಕದಲ್ಲಾದರೆ ಈ ಒಂದು ಬರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮ್ಮ ಕ್ಲಾಸಲ್ಲಿ. ಯೋಜನೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಪ್ಲಾನಿಂಗ್ ಪ್ರೋಗ್ರಾಮ್ ಮಾನಿಟರಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರುತ್ತೆ. ಮತ್ತು ಇದಕ್ಕೆ ಕೆಲವೊಂದು ಆ್ಯಪ್ಗಳೆಲ್ಲ ತಂದಿದೆ ಸರ್ಕಾರ. ಅದ್ರ ಬಗ್ಗೆ ತಿಳ್ಕೊಬೇಕು. ಇದನ್ನ ಸ್ಟಡಿ ಅಂತ ಕೇಳ್ತಾರೆ, ಇಂಟಿಗ್ರೇಟೆಡ್ ಸ್ಟಡಿ ಅಥವಾ ಎಕ್ಸಾಮ್ ಓರಿಯೆಂಟೆಡ್ ಸ್ಟಡಿ ಅಂತ ಕರೀತಾರೆ, ಅರ್ಥ ಆಗ್ತಿದೆಯಾ. ಈ ರೀತಿ ನೀವು ಏನು ಮಾಡಬೇಕು, ಯಾವ್ದಾರ ಒಂದು ಪ್ರಶ್ನೆ ಪತ್ರಿಕೆ ಬಂದರೆ ಅನಾಲಿಸಿಸ್ ಮಾಡೋಕೆ ಕೂತ್ಕೊಂಡು ಅನಾಲಿಸಿಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ ನಿಮ್ಗೆ ಒಂದು ಹೇಳಿದೆ ನಾನು, ಗೊತ್ತಾಗ್ತಿದೆ. ಈ ಥರ ನೀವು ಏನಾಗುತ್ತೆ, ಎಕ್ಸಾಮ್ ಹತ್ರ ಇದ್ದಾಗ ಅಥವಾ ಶಾರ್ಟಲ್ಲಿದ್ದಾಗ ಅಥವಾ ನೀವು ತುಂಬ ಓದಿಲ್ದಾಗ ಈ ಥರ ಅಪ್ರೋಚ್ನ ಅಳವಡಿಸ್ಕೋಬೇಕು, ಗೊತ್ತಾಗ್ತದೆ. ನಾನು ಹೇಳೋದು ಒಂದ್ಸತಿ ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು. ಒಂದ್ಸತಿ ಅಟ್ಲೀಸ್ಟ್ ಏನಿದೆ ಅಂತ ಗೊತ್ತಾಗಬೇಕು. ಅಂದರೆ ಒಂದ್ಸತಿ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಈ ಥರ ರಿವಿಷನ್ಸ್ ಮಾಡಬೇಕು. ರಿವಿಷನ್ಸ್ ಮಾಡೋಕ್ಕೆ ತುಂಬ ಥರ ಇದೆ. ಅಂದರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ರಿವಿಷನ್ ಮಾಡೋದು, ಬುಕ್ಸ್ನ ನೋಡ್ತಾ ರಿವಿಷನ್ ಮಾಡೋದು, ಅಥವಾ ನೀವು ಮಾಡಿದಂಥ ನೋಟ್ಸ್ನ ರಿವಿಷನ್ ಮಾಡ್ತಾ ಹೋಗೋದು, ಅಥವಾ ಟೆಸ್ಟ್ ಸೀರೀಸ್ನ ಬರೆದು ರಿವಿಷನ್ ಮಾಡೋದು, ಗೊತ್ತಾಗ್ತಿದೆಯಾ. ಇವೆಲ್ಲವೂ ಒಂದಿಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಆಗ್ತವೆ, ಗೊತ್ತಾಗ್ತಿದೆಯಾ. ಆ ಥರದ್ದು ಸುಮಾರು ಇದೆ, ನಾನು ನಿಮಗೆ ತೋರಿಸ್ತೀನಿ ಬೇಕಾರೆ, ಅರ್ಥ ಆಗ್ತಿದೆ. ಅಂದರೆ ಕ್ವಶನ್ ಪೇಪರ್ನ ಡಿಕೋಡ್ ಮಾಡ್ತಾವೆ. ನೋಡಿ, ಇನ್ನೊಂದು ಕ್ವಶನ್ ಬಂದಿತ್ತು, ಇದು ಮಿಸ್ ಆಗಿದೆ ನೋಡಿ. ಮೇಜರ್ ಪೋರ್ಟ್ಸ್ ಬಗ್ಗೆ, ಪೋರ್ಟ್ಸ್ ಆಫ್ ಇಂಡಿಯಾ ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಿದೆಯಾ. ನೋಡಿ ಕೇಳಿದ್ದಾರೆ ಸೇಮ್ ಕ್ವಶನ್, ದೆರ್ ಆರ್ 12 ಮೇಜರ್ ಪೋರ್ಟ್ಸ್ ಇನ್ ಇಂಡಿಯಾ, ಕರೆಕ್ಟಾ? 12 ಇದೆಯಾ? 13. ನೋಡಿ ಒಂದು ಸ್ಟೇಟ್ಮೆಂಟ್ ನೀವು ನೀವು ಪಕ್ಕ ಓದಿದ್ರೆ, ಮಧುವನ್ ಅನ್ನೋ ಒಂದು ಮಹಾರಾಷ್ಟ್ರದ ಒಂದು ಪೋರ್ಟ್ನ ಈಗ ಸೇರಿಸ್ಕೊಂಡ್ವಿ. ಅದು ಗುಜರಾತ್ ಮಹಾರಾಷ್ಟ್ರದ ಗುಜರಾತ್, ಸಾರಿ, ಓಕೆನಾ, ಗೊತ್ತಾಗ್ತಿದೆಯಾ. ಪೋರ್ಟ್ನ ಯಾವ್ದು ಮಾಡುತ್ತೆ ಅನ್ನೋ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ, ಅರ್ಥ ಆಗ್ತಿದೆಯಾ. ಪೋರ್ಟ್ನ ಮೇಜರ್ ಪೋರ್ಟ್ನ ಯಾವುದು ಮಾನಿಟರಿಂಗ್ ಮಾಡುತ್ತೆ, ಮೈನರ್ ಪೋರ್ಟ್ನ ಯಾವ್ದು ಮಾನಿಟರಿಂಗ್ ಮಾಡುತ್ತೆ. ನಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದೆ ಬಿಡಿ, ನೋಡಿ ಇದರಲ್ಲಿ ಮೇಜರ್ ನೋಡಿ ಇಲ್ಲಿ ಕೊಟ್ಟಿದ್ದೀವಿ ನಾವು ಬಂದರುಗಳ ಬಗ್ಗೆ ಸಂಪೂರ್ಣವಾಗಿ. ಯಾವ್ಯಾವ ಬಂದರು, ಎಷ್ಟು ಟೈಪ್ ಆಫ್ ಬಂದರು, ಪ್ರಮುಖ ಬಂದರುಗಳು ಮತ್ತು ಸಣ್ಣ ಬಂದರುಗಳು, ಗೊತ್ತಾಗ್ತಿದೆಯಾ. ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನು, ಅಂದರೆ ಯಾವ ಕಾಯಿದೆ, ಪ್ರಮುಖ ಭಾರತೀಯ ಬಂದರುಗಳ ಕಾಯಿದೆ, ಪ್ರಮುಖ ಬಂದರುಗಳ ಪ್ರಾಧಿಕಾರ ಕಾಯಿದೆ, ಗೊತ್ತಾಗ್ತಿದೆ, ಎಲ್ಲವೂ ಕೊಟ್ಟಿದೆ. ಅಂದರೆ ಪ್ರಮುಖ ಬಂದರುಗಳಿಗೆ ಕೆಲವು ಹೆಸರುಗಳಿದೆ, ಯಾವ್ಯಾವ ಜಾಸ್ತಿ ರಫ್ತು ಮಾಡುತ್ತೆ, ಪರದೀಪ್ ಬಂದರು ಯಾವ ಜಾಸ್ತಿ ರಫ್ತು ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ನಾನು ಅಂದ್ಕೊಂಡಿದ್ದೆ ಇದು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಯಾಕೆ ಪಿಕ್ಚರೈಸೇಷನ್ ಕೊಟ್ಟಿದ್ದೀವಿ ಅಂತಂದರೆ, ನಾವು ಯಾವುದೇ ಬುಕ್ಕಲ್ಲಿ ಪಿಕ್ಚರೈಸೇಷನ್ ಕೊಟ್ಟಿದ್ದೀವಿ ಅದ್ರ ಮೇಲೆ ಎಲ್ಲ ಕ್ವಶನ್ಸ್ 100 ಸತಿ ಬಂದಿದೆ ಅಂತ ಅರ್ಥ. 100 ಸತಿ, ಒಂದು ಸತಿ 2 ಸತಿ ಇಲ್ಲ, 100 ಸತಿ. ಅಂದರೆ ಇಡೀ ಕಾಂಪಿಟೇಟಿವ್ ಫೀಲ್ಡ್ ಅಂತ ತಗೊಂಡಾಗ ಎಲ್ಲ ಸ್ಟೇಟು, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸು, ಇಡೀ 28 PCS ಎಕ್ಸಾಮ್ಸ್ಗಳ ಕಂಡಕ್ಟ್ ಮಾಡಿರ್ತಾವಲ್ಲ, ಅವನ್ನೆಲ್ಲ ಕನ್ಸಿಡರ್ ಮಾಡಿ ನೋಡಿದಾಗ ಈ ಕ್ವಶನ್ ಏನಿಲ್ಲ ಅಂದ್ರೆ 100 ಸತಿ ರಿಪೀಟ್ ಆಗಿದೆ. ಯಾವ ಥರ ಈ ಸತಿ ಏನು ಮಾಡ್ತಾನೆ, ಬರೀ ಬಂದರುಗಳ ಬಗ್ಗೆ ಕೇಳ್ತಿದ್ದ. ಪಾರದೀಪ್ ಬಂದರು ಎಲ್ಲಿ ಬರ್ತಿತ್ತು, ನವಮಂಗಳೂರು ಬಂದರು ಎಲ್ಲಿ ಬರ್ತಿತ್ತು, ಕಾಂಡ್ಲಾ ಬಂದರು ಎಲ್ಲಿ ಬರ್ತಿತ್ತು ಕೇಳ್ತಾ ಇದ್ದ. ಈಗ ಏನು ಮಾಡ್ತಾನೆ, ಆ ಪೋರ್ಟ್ಸ್ ಬಗ್ಗೆ ಕೇಳ್ತಾನೆ.
ಎಷ್ಟು ಪೋರ್ಟ್ಸ್ ಇದೆ, ಯಾಕೆಂದರೆ ಚೇಂಜ್ ಆಗಿದೆ, ಕರೆಂಟ್ ಅಫೇರ್ಸ್ನ ಲಿಂಕ್ ಮಾಡಿದ್ದಾನೆ. ಮೊದಲು ಅದು 12 ಇತ್ತು, ಈಗ 13 ಆಗಿದೆ. ಅರ್ಥ ಆಗ್ತಿದೆಯಾ? ಅಂದರೆ ಯಾವ ಮೇಜರ್ ಪೋರ್ಟ್ನ ಯಾವ ಒಂದು ಸಂಸ್ಥೆ ಮಾನಿಟರಿಂಗ್ ಮಾಡುತ್ತೆ, ಮತ್ತು ಮೈನರ್ ಪೋರ್ಟ್ನ ನೋಡಿ, ಮೇಜರ್ ಪೋರ್ಟ್ಸ್ ಅಂಡರ್ ದಿ ಜುಡಿಷಿಯನ್ ಆಫ್ ದಿ ರೆಸ್ಪೆಕ್ಟಿವ್ ಸ್ಟೇಟ್. ನೋಡಿ, ಇದು ಸ್ಟೇಟ್ಮೆಂಟ್ ಕ್ವಶನ್, ನಿಮ್ಗೆ ಗೊತ್ತಿರಲ್ಲ. ಮೈನರ್ ಪೋರ್ಟ್ಸು ಆ ಸ್ಟೇಟ್ ಅಂಡರಲ್ಲಿ ಬರ್ತವೆ, ಗೊತ್ತಾಗ್ತಿದೆಯಾ? ಮಲ್ಪೆ ಬಂದರ್ ಆಗಿರ್ಬೋದು, ಭಟ್ಕಳ ಬಂದರುಗಳೆಲ್ಲ ನಮ್ಮ ಕರ್ನಾಟಕ ಮ್ಯಾನೇಜ್ ಮಾಡುತ್ತೆ. ನವಮಂಗಳೂರು ಬಂದರನ್ನ ಇದು ಗೊತ್ತಾಯ್ತಾ? ಅಂದರೆ ಸೆಂಟ್ರಲ್ ಗೌರ್ಮೆಂಟು ಮ್ಯಾನಿಟರಿಂಗ್ ಮಾಡುತ್ತೆ, ಗೊತ್ತಾಗ್ತಿದೆ ನೋಡಿ. ಡೀಟೇಲ್ ಆಗಿ ಕೊಟ್ಟಿದ್ದೆ ಪ್ರತಿಯೊಂದು ಅದರದ್ದು ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಗೊತ್ತಾಗ್ತಿದೆಯಾ? ಅದು ನಮ್ಮ ಕರ್ನಾಟಕದ ಬಂದರುಗಳು ಯಾವ ಒಂದು ಸಂಸ್ಥೆ ಅದನ್ನು ಮಾನಿಟರಿಂಗ್ ಮಾಡುತ್ತೆ, ಗೊತ್ತಾಗ್ತಿದೆಯಾ? ಯಾಕೆ ಇನ್ಫಾರ್ಮೇಷನ್ ನಿಮ್ಗೆ ಓದಿದ್ರೆ ಗೊತ್ತಾಗ್ತಿದೆಯಾ? ಅದಕ್ಕೆ ಅವಾಗ ಏನು ಮಾಡಬೇಕು, ಇಡೀ ಬಂದರುಗಳ ಬಗ್ಗೆ ತಿಳ್ಕೊತಾ ಹೋಗಬೇಕು. ಅವಾಗ ರಿವಿಷನ್ ಆಗುತ್ತೆ. ಭಾರತ ಎಷ್ಟು ಸುಮಾರು ಕರಾವಳಿ ತೀರ ಹೊಂದಿದೆ ಗೊತ್ತಿರುತ್ತೆ. ಈಗ ಚೇಂಜ್ ಆಗಿದೆ, ಎಷ್ಟಾಗಿದೆ? 11,000 ಸಮಥಿಂಗ್ ಆಗಿದೆ. ನಾನು ಹಳೆ ಡಾಟಾ ಹಾಕೊಂಡಿದ್ದೀನಿ, ಇರಲಿ, ತೊಂದರೆ ಇಲ್ಲ, ಗೊತ್ತಾಗ್ತಿದೆಯಾ? ಈ ರೀತಿ ಏನು ಮಾಡುತ್ತೆ, ಮೇಜರ್ ಪೋರ್ಟ್ಸ್ಗಳು ಎಷ್ಟಿದ್ದಾವೆ ಮತ್ತು ನಾನ್ ಮೇಜರ್ ಪೋರ್ಟ್ಸ್ಗಳು ಎಷ್ಟಿದ್ದಾವೆ, ಗೊತ್ತಾಗ್ತಿದೆಯಾ? ಅದರಲ್ಲಿ 12 ಇದ್ದಾವೆ. ಈಗ ಪ್ರೆಸೆಂಟು ಏನು ಮಾಡಿದೆ, 13ಕ್ಕೆ ಇನ್ಕ್ರೀಸ್ ಆಗಿದೆ. ಯಾವುದು? ವಧುವನ್, ಮಹಾರಾಷ್ಟ್ರ ಅಂತ ಇದೆಯಲ್ಲ, ಮಹಾರಾಷ್ಟ್ರದ ವಧುವನ್ ಇದೆ. ಓಕೆನಾ? ಅರ್ಥ ಆಗ್ತಿದೆಯಾ? ಚೆಕ್ ಮಾಡಿ ಒಂದ್ಸತಿ. ಈ ಥರ ಮತ್ತು ಕರಾವಳಿ ವೆಸ್ಟ್ ಕೋಸ್ಟು, ವೆಸ್ಟಲ್ಲಿರೋ ಯಾವ್ಯಾವ ಬಂದರುಗಳು ಮತ್ತು ಈಸ್ಟಲ್ಲಿರೋ ಯಾವ ಬಂದರುಗಳು, ಗೊತ್ತಾಗ್ತಿದೆಯಾ? ಅವನು ಡಿವೈಡ್ ಮಾಡ್ಕೊಂಡು ಓದ್ಕೊಂಡ್ಬಿಡ್ಬೇಕು, ಅಷ್ಟೇ, ಸಿಂಪಲ್. ಅವಾಗ ಯಾವ್ಯಾವ ಪೋರ್ಟ್ಗಳು ಯಾವುದನ್ನು ರಫ್ತು ಮಾಡ್ತವೆ, ಯಾವುದನ್ನು ಎಕ್ಸ್ಪೋರ್ಟ್ ಮಾಡ್ತವೆ, ಮತ್ತು ಯಾವ್ದು ದೊಡ್ಡದು, ಯಾವ್ದು ಚಿಕ್ಕದು, ಯಾವ್ದು ನ್ಯಾಚುರಲ್ಲು, ಯಾವುದು ಮ್ಯಾನ್ ಮೇಡು, ಇವೆಲ್ಲ ತಿಳ್ಕೊಂಬಿಟ್ರೆ ಮುಗಿದೋಯ್ತು, ಗೊತ್ತಾಯ್ತು. ನೆಕ್ಸ್ಟ್ ಬರೋದೇ ಕರ್ನಾಟಕದ ಬಂದರುಗಳಿಗೆ ತಿಳ್ಕೊಂಡ್ರೆ ಮುಗಿದು. ಕರ್ನಾಟಕದಲ್ಲಿ ಮೇಜರ್ ಒಂದೇ ಮಿಕ್ತಾವು ಮೈನರ್ ಬಂದರುಗಳಿದೆ, ಗೊತ್ತಾಗ್ತದೆ. ಅದರಲ್ಲಿ ಕಾರವಾರ ಬಂದರು, ಬಲ್ಕೇರಿ, ತಡಕೇರಿ, ಇವೆಲ್ಲ ಗೊತ್ತೈತೆ, ಎಲ್ಲೆಲ್ಲಿ ಬರ್ತವೆ ಅಂತ ಗೊತ್ತಿರಬೇಕು. ಗೊತ್ತಾ? ಪಾವಿನ ಕುರುವೆ ಬಗ್ಗೆ ಕೇಳಿದ್ದಾರೆ, ಮಂಕಿ ಬಗ್ಗೆ ಕೇಳಿದ್ದಾರೆ, ಯಾವ ಡಿಸ್ಟಿಕಲ್ಲಿ ಬರ್ತವೆ, ಉತ್ತರ ಕನ್ನಡದಲ್ಲಿ ಕಂಡುಬರುವ ಬಂದರುಗಳು, ಈ ರೀತಿ ಓದಬೇಕು. ನೆಕ್ಸ್ಟು ದಕ್ಷಿಣ ಕನ್ನಡದಲ್ಲಿ ಬರುವ, ಉಡುಪಿಲಿ ಬರವು ಮತ್ತು ದಕ್ಷಿಣ ಕನ್ನಡದಲ್ಲಿ ಬರವು. ಹಿಂಗೆ ನೀವು ಡಿವೈಡ್ ಮಾಡ್ಕೊಂಡು ಓದ್ಬಿಟ್ರೆ ಒಂದು ಸತಿ ಹೋದರೆ ಬಂದರುಗಳ ಬಗ್ಗೆ ಫಿನಿಶ್. ಇದು ಎಕ್ಸಾಮ್ ಅಪ್ರೋಚ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಾ? ಎಕ್ಸಾಮ್ ಓರಿಯೆಂಟೆಡ್ ಅಪ್ರೋಚ್ ಅಂತ ಕರೀತಾರೆ. ಓಕೆನಾ? ಈ ಥರ ನೀವು ಮಾಡಿದ್ರೆ ಮಾಡ್ತಾ ಹೋಗ್ಬೇಕು ನೀವು. ನೋಡಿ, ಇನ್ನೊಂದು ಕ್ವಶನ್ ಕೇಳಿದರೆ, ಜೈವ ವಿದ್ಯುತ್ ರಕ್ಷಣೆ, ಇನ್ಸೈಟು ಮತ್ತು ಎಕ್ಸೈಟು, ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಇನ್ಸೈಟು ಎಕ್ಸೈಟು, ಗೊತ್ತಾಗ್ತಿದ್ರು, ಅದೇ ಸೇಮ್ ಕ್ವಶನ್ ಕೇಳಿದರೆ. ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಇನ್ಸೈಟು ಕನ್ಸರ್ವೇಷನ್ ಅಂದ್ರೇನು, ನ್ಯಾಚುರಲ್ ರಿಸರ್ವ್ ಅಂದ್ರೇನು, ಮತ್ತು ಕ್ಯಾಪ್ಟಿವ್ ಬ್ರೀಡಿಂಗ್ ಅಂದ್ರೇನು ಅಂತ ಕೇಳಿದ್ದಾರೆ. ನೋಡಿ, ಇವೆಲ್ಲ ಈ ಎಕ್ಸಾಮಲ್ಲಿ UPSC ರಿಪೀಟ್ ಆಗಿರೋದು, KPSC ರಿಪೀಟ್ ಆಗಿರೋದು, ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಈ ಥರದವು, ಗೊತ್ತಾಗ್ತಿದೆಯಾ? ನ್ಯಾಚುರಲ್ ರಿಸರ್ವ್ಸ್ ಯಾವುವು, ಈ ರೀತಿ ಎಕ್ಸಾಮ್ಸ್ಗೆ ಅಪ್ರೋಚ್ನ ನೀವು ಓದಬೇಕು, ಗೊತ್ತಾಗ್ತಿದೆಯಾ? ಇದನ್ನೇ ನಾನು ಹೇಳಿದ್ದು ಯಾವ ರೀತಿ ಓದಬೇಕು. ಈಗ ರಿವಿಷನ್ ಮಾಡಿ ಅಷ್ಟೇ, ಕ್ವಶನ್ ಪೇಪರ್ ಇಟ್ಕೊಂಡು ರಿವಿಷನ್ ಮಾಡ್ತಾ ಹೋಗಿ, ಅದು ಸುತ್ತಮುತ್ತ ಓದ್ಕೊತಾ ಹೋಗಿ. ಎಕ್ಸಾಮ್ ಕಡಿಮೆ ಟೈಮ್ ಇರೋದ್ರಿಂದ ಅದನ್ನೇ ಮಾಡಿ. ಎಷ್ಟು ರಿವಿಷನ್ ಮಾಡ್ತೀರಾ ಅಷ್ಟು. ಹೊಸದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಅದು ಓದಿಲ್ಲ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಓದಿರೋದನ್ನ ಪರ್ಫೆಕ್ಟ್ ಆಗಿ. ಅರ್ಥ ಆಗ್ತಿದೆ? ಕ್ಲಿಯರಿಟಾ? ಏನೇ ಡೌಟ್ಸ್ ಇದ್ದರೆ ಕೇಳಿ ನನಗೆ. ಓಕೆ.